ನಾವು ಅಂದುಕೊಳ್ಳೋ ಅಷ್ಟು ಕೋರಿದಷ್ಟು ಹಣ ಆಸ್ತಿ ಐಶ್ವರ್ಯಗಳು ನಮಗೆ ಸಿಗಬೇಕು ಬರಬೇಕು ಅಂತಂದರೆ ನಾವು ಇಷ್ಟು ಮಾಡಬೇಕಷ್ಟೆ. ನೋಡಿ, ದೇವಸ್ಥಾನದ ಒಳಗಡೆ ಹೀಗೋಗಿ ಹಾಗೆ ಆಚೆ ಬರೋ ಅಷ್ಟರಲ್ಲಿ ಬೂದಿ ವಿಭೂತಿ ಆಗುತ್ತೆ, ನೀರು ತೀರ್ಥವಾಗುತ್ತೆ, ಅಕ್ಕಿ ಅಕ್ಷತೆಯಾಗುತ್ತೆ, ಅನ್ನ ಏನಾಗ್ತಿದೆ, ನೈವೇದ್ಯ ಆಗ್ತಿದೆ, ಕೊಬ್ಬರಿ ಪ್ರಸಾದವಾಗ್ತಿದೆ. ಅಲ್ಲ, ಮನುಷ್ಯನಷ್ಟು ನಮ್ಮಷ್ಟು ಜೀವ ಇಲ್ಲದೆ ಇರೋವಂಥ, ವಿವೇಕ ಇಲ್ಲದೆ ಇರೋವಂಥ, ಚೇತನವಿಲ್ಲದೆ ಇರೋವಂಥ ಈ ವಸ್ತುಗಳೆಲ್ಲವೂ ಇಷ್ಟೊಂದು ಮಹತ್ತರ ಬದಲಾವಣೆ ಆಗೋದಾದರೆ, ನಾವುಗಳು ಇಲ್ಲಿ ತನಕ ಎಲ್ಲೆಲ್ಲಿ ಹೋಗಲಿಲ್ಲ, ಎಲ್ಲೆಲ್ಲಿ ಬರಲಿಲ್ಲ, ಏನೇನು ಅರ್ಕೆಗಳು ಬರಲಿಲ್ಲ, ಏನೇನು ಕೋರ್ಕೊಂಡಿಲ್ಲ, ಏನೇನು ಸಂಕಲ್ಪಗಳು ಮಾಡ್ಕೊಂಡಿಲ್ಲ, ಎಲ್ಲವೂ ಏಕೆ ಫಲಿಸ್ತಿಲ್ಲ ಅಂತಂದರೆ ನಾವುಗಳು ಅಂತರಾಳದಿಂದ ಅಂತರಂಗ ಬಹಿರಂಗವಾಗಿ ಶುದ್ಧವಾಗದೇ ಇರೋದೇ ಇದಕ್ಕೆ ಕಾರಣವಾಗಿದೆ. ಮುಂಬರುವ ಕಾರ್ಯಾಗಾರದಲ್ಲಿ ನಾವು ಹೇಗೆ ಶುದ್ಧ ಮಾಡಿಕೊಳ್ಳೋದು, ಹೇಗೆ ಬದಲಾವಣೆ ಆಗೋದು, ಯಾವ ರೀತಿ ಆ ಯೂನಿವರ್ಸ್ನ ಫ್ರೀಕ್ವೆನ್ಸಿಗೆ ನಾವು ಯಾವತ್ತು ಬದಲಾವಣೆ ಆಗ್ತೇವೋ, ನಾವು ಕುಂತಲ್ಲೇ ನಿಂತಲ್ಲೇ ಎಲ್ಲಿದ್ದರಲ್ಲಿ ಹಣ ಆಸ್ತಿ ಐಶ್ವರ್ಯ ಯಶಸ್ಸನ್ನು ಅಟ್ರ್ಯಾಕ್ಟ್ ಮಾಡುವ ಮ್ಯಾಗ್ನೆಟ್ ಆಗ್ತೇವೆ. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್.